ಇದು ತುಂಬಾ ಅನ್ಯಾಯ. 6 ತಿಂಗಳಿಗೊಬ್ಬ ಮುಖ್ಯಮಂತ್ರಿ ಬರೋದು ಹೋಗೋದು ನೋಡ್ತಾ ಇದ್ರೆ ಆಡಳಿತ ಎಷ್ಟು ಹದಗೆಟ್ಟಿದೆ ಅಂತ ಜನಕ್ಕೆ ಗೊತ್ತಾಗಿದೆ. ಪ್ರತಿಪಕ್ಷದವರು ಉಗಿತಾ ಇದ್ದಾರೆ. ಅದಕ್ಕೆ ಈಗ ನಮ್ಗೆ ಬುದ್ಧಿವಂತರಾದ ಒಬ್ಬ ಲೀಡರ್ ಬೇಕೇ ಬೇಕು. ಕರೆಕ್ಟ್. ವಿ ವಾಂಟ್ ಎ ಸ್ಟ್ರಾಂಗ್ ಮ್ಯಾನ್. ಅದಕ್ಕೆ ಕೃಷ್ಣಗೌಡ್ರೆ ತಾವೇ ಯಾಕೆ ಮುಖ್ಯಮಂತ್ರಿ ಆಗ್ಬಿಡಬಾರ್ದು? ನಾನು ಮುಖ್ಯಮಂತ್ರಿ ಇಲ್ಲ ಇಲ್ಲ, ಖಂಡಿತವಾಗಿಲ್ಲ. ಅದು ಅಪಾಯದ ಸೀಟು. ಅಂದ್ರೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಆಸೆ ನಿಮ್ಗಿಲ್ವೇ? ಖಂಡಿತವಾಗೂ ಇಲ್ಲ. ಆಶ್ಚರ್ಯ. ಸೀತಾರಾಮ್ ಅವರೇ ನೀವಾಗ್ರಿ. ದಯವಿಟ್ಟು ನನಗೆ ಬೇಡ ಸ್ವಾಮಿ, ಆ ಸ್ಥಾನದ ನ್ಯಾಯ ಕೂತ್ಕೊಳ್ಳಿ ಆಯ್ತು. ಬಸಪ್ಪನವ್ರೆ. ಅಯ್ಯೋ, ದಯವಿಟ್ಟು ನನಗದ್ರ ಮೇಲೆ ಆಸೆ ಇಲ್ಲ ಸ್ವಾಮಿ. ಗೋಪಾಲಪ್ಪನವರು. ನನಗೆ ಬೇಡೇ ಬೇಡ ಸ್ವಾಮಿ. ರಾಮಣ್ಣವ್ರೆ ನೀ. ದಯವಿಟ್ಟು ಬೇಡ ಸ್ವಾಮಿ. ಗೋವಿಂದಪ್ಪನವ್ರೆ ನೀವ. ನನ್ನಂತೂ ಕೇಳಲೇಬೇಡಿ ಸ್ವಾಮಿ. ಮಾಧವತ್ತವ್ರೆ ನಾವು ಆಗ್ಲೇಬೇಕ್ರಿ. ನಾನು ಮುಖ್ಯಮಂತ್ರಿ. ರಂಗಣ್ಣವ್ರ ಪ್ರಯತ್ನ ಪಡ್ಬೋದು. ನಮಸ್ಕಾರ ಸ್ವಾಮಿ. ಬೇಡ ಸ್ವಾಮಿ. ಹೌದು, ನೀವೆಲ್ಲ ಒಕ್ಕೋರ್ಲಿಂದ ಮುಖ್ಯಮಂತ್ರಿ ಸ್ಥಾನ ಬೇಡ ಅಂತ ಹೇಳ್ತಿದ್ದೀರಲ್ಲ, ಯಾಕೆ? ರಾಮರಾಜ್ ಅವರೇ, ಯಾಕೆಂದ್ರೆ ತಮ್ಮ ಇಂಟರ್ಫಿಯರೆನ್ಸ್ ಟೂ ಮಚ್. ಅದಕ್ಕೆ ಅಂದ್ರೆ ತಪ್ಪನ್ನು ನನ್ನ ಮೇಲೆ ಹೊರಿಸ್ತಾ ಇದ್ದೀರಿ. ವಿರೋಧ ಪಕ್ಷದ ದಾಳಿಯಿಂದ ನಮ್ಮ ಪಕ್ಷವನ್ನು ಕಾಪಾಡ್ತಿರೋನು ನಾನೇ, ಮರಿಬೇಡಿ. ಅದು ಸರಿ ಸ್ವಾಮಿ, ನಮ್ಮ ಪಕ್ಷನ ನಮ್ಮನ್ನ ತಾವು ಕಾಪಾಡ್ತಿದ್ದೀರಿ. ಆದ್ರೆ ಜನಕ್ಕೇನ್ ಮಾಡಿದ್ದೀರಿ? ದೇಶಕ್ಕೇನ್ ಮಾಡಿದ್ದೀರಿ? ನೋಡಿ, ನಾಳೆ ಎಲೆಕ್ಷನ್ ಬರ್ಲಿ, ಜನ ನಮ್ಮ ಮುಖಕ್ಕೆ ಉಗಿದು ನಾವು ಮಾಡಿದ ತಪ್ಪುಗಳನ್ನ ಪಟ್ಟಿ ಮಾಡಿ ನಮ್ ಕೈ ಕೊಡ್ತಾರೆ. ದೇವರಾಣೆ ಹೇಳ್ತೀನಿ, ನಾವು ಇದೇ ರೀತಿ ಆಡಳಿತ ನಡೆಸಿದ್ರೆ ನಾಳೆ ಬರೋ ಎಲೆಕ್ಷನ್ ನಲ್ಲಿ ನಮ್ಮ ಪಾರ್ಟಿ ಒಂದು ಸಿಂಗಲ್ ಸೀಟು ಗೆಲ್ಲಲ್ಲ. ಎಲೆಕ್ಷನ್ ವಿಚಾರ ಬಿಡ್ರಿ, ಅದು ಬಂದಾಗ ಯಾವ್ದಾದ್ರು ಸ್ಟಂಟ್ ಹೊಡೆದ್ರೆ ಆಯ್ತು. ಏನು ಸ್ಟಂಟ್ ಹೊಡಿತೀರಿ? ಇದ್ದೇ ಇದೆಯಲ್ರಿ ಯೋಜನಾ ಕಾರ್ಯಕ್ರಮಗಳು, ಸರ್ಕಾರಿ ನೌಕರರಿಗೆ ಡಬಲ್ ಇನ್ಕ್ರಿಮೆಂಟ್, ರೈತರ ಸಾಲ ಮನ್ನಾ, ನಿರುದ್ಯೋಗಿಗಳಿಗೆ ತಾತ್ಕಾಲಿಕ ಪರಿಹಾರಧನ, ಶಾಲಾ ಮಕ್ಕಳಿಗೆ ಉಚಿತ ಉಡುಗೆ ಮತ್ತು ಪುಸ್ತಕಗಳು, ಹಿಂದುಳಿದ ವರ್ಗದವರನ್ನು ಮುಂದಕ್ಕೆ ತರುವ ಪ್ರೋತ್ಸಾಹ. ಇದರ ಜೊತೆಗೆ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕಲ್ಪಿಸಿಕೊಡುವ ಭರವಸೆ. ಇದು ಒಂದು ಸಾಕ್ರಿ ನಮ್ಮ ಪಕ್ಷ ಬಹುಮತದಿಂದ ಗೆಲ್ಲೋದಕ್ಕೆ. ರೇ ಕೂತ್ಕೊಳ್ರಿ, ನಿಮ್ಮ ಪ್ರಶ್ನೆ ನನಗೆ ಮುಖ್ಯ ಅಲ್ಲ. ಈಗ ನಮ್ಮ ಮುಂದಿರುವ ಮೂಲಭೂತವಾದ ಪ್ರಶ್ನೆ ಮುಖ್ಯಮಂತ್ರಿ ಆಯ್ಕೆ. ಅಣ್ಣ, ಅಯ್ಯೋ ಸುಮ್ಮನೆ ಕೂತಿದೀಯಲ್ಲ, ಯಾಕೋ ಭೀಮು ಏನಾಯ್ತು? ಅಲ್ಲ, ಅದೃಷ್ಟ ಮನೆ ಬಾಗಿಲು ಹುಡುಕೊಂಬಂದ್ರು ಕಣ್ ಮುಚ್ಕೊಂಡಿದ್ರೆ ಹೇಗೆ? ಏನೋ ನೀನ್ ಹೇಳ್ತಾ ಇರೋದು ಭೀಮು? ನೀನೇ ಮುಖ್ಯಮಂತ್ರಿ ಆಗ್ಬಿಡು. ಭೀಮು, ಮುಖ್ಯಮಂತ್ರಿ ಆಗೋದು ಅಷ್ಟೊಂದು ಕಷ್ಟವೇನಲ್ಲ. ಯಾವತ್ತೋ ನಾನೇ ಆಗ್ಬಿಡ್ತಿದ್ದೆ, ಬೇಡ ಅಂತ ಬಿಟ್ಟಿದ್ದೀನಿ. ಯಾಕೆ ಅಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಲ್ಲದಕ್ಕೂ ಜವಾಬ್ದಾರಿ ಮುಖ್ಯಮಂತ್ರಿ ಆಗಿರ್ತಾರೆ. ಆಮೇಲೆ ಅಪೋಸಿಷನ್ ಅವರು ನಮ್ಮನ್ನ ಆಟ ಆಡಿಸ್ಬಿಡ್ತಾರೆ. ಅದ್ರ ಬದಲು ಕಿಂಗ್ ಮೇಕರ್ ಆಗ್ಬಿಟ್ರೆ ಹಿಂದೆ ಇದ್ಕೊಂಡು ಏನ್ ಬೇಕಾದ್ರೂ ನಾವೇ ಆಟ ಆಡ್ಬೋದಲ್ಲ. ಇಕ್ಕಟ್ಟಾದ್ರೆ ಅವ್ರನ್ನೇ ಸಿಕ್ಕಾಕ್ಸ್ಬಿಡೋದು. ಡ್ಯಾಡಿ, ನಿಮ್ಗೆ ಯಾರು ಅಪೋಸಿಷನ್ ಇದ್ದಾರೆ ಹೇಳಿ? ಅಲ್ಲ, ನಿಮಗೂ ವಯಸ್ಸಾಯ್ತು. ಈಗ ನೀವು ಮುಖ್ಯಮಂತ್ರಿ ಆದ್ರೆ ನಾವು ಏನಾದ್ರೂ ಅಷ್ಟು ಅಷ್ಟು ಆಸ್ತಿ ಮಾಡ್ಕೋಬೋದಲ್ಲ. ಹೌದು ಸರ್, ನೀವು ಚೀಫ್ ಮಿನಿಸ್ಟರ್ ಆದ್ರೆ ನಾನು ಹೋಮ್ ಮಿನಿಸ್ಟರ್ ಆಗ್ಬೋದು. ಭೀಮಣ್ಣವ್ರನ್ನ MLC ಆಗಿ ಆಯ್ಕೆ ಮಾಡ್ಕೊಂಡು ಫೈನಾನ್ಸ್ ಮಿನಿಸ್ಟರ್ ಮಾಡ್ಬೋದು. ಏನಂತೀರಿ ಭೀಮಣ್ಣ? ಹೌದೌದು, ಒಳ್ಳೆ ಐಡಿಯಾ. ನೀನೇ CM ಆಗ್ಬಿಡಣ್ಣ. ಡ್ಯಾಡಿ ಆಗ್ಬಿಡಿ. ಅನ್ನಿ ಸರ್. ಆಯ್ತು. ನನ್ನ ಹಿತೈಷಿಗಳಾದ ಶಾಸಕರೇ, ಮತ್ತೆ ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆಸಿದ ಕಾರಣ ನಮ್ಮ ರಾಜ್ಯದಲ್ಲಿ ಪರಿಶುದ್ಧವಾದ ಆಡಳಿತವನ್ನು ಮಾಡುವುದಕ್ಕೋಸ್ಕರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತುಕೊಂಡು ಚಾಣಾಕ್ಷತನದಿಂದ ಅಧಿಕಾರವನ್ನು ಮಾಡುವವರು ಇಲ್ಲದಿರುವ ಕಾರಣ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನೀವೆಲ್ಲ ಏನಂತೀರಿ? ರಾಮರಾಜ್ ಅವರೇ, ನನ್ನನ್ನು ಕೇಳಿದ್ರೆ ನೀವು ಮುಖ್ಯಮಂತ್ರಿ ಆಗೋದು ಬೇಕಾಗಿಲ್ಲ. ಜೊತೆಗೆ ತಾವು ನಮ್ಮ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ನಮಗೂ ಒಳ್ಳೇದು, ನಮ್ಮ ದೇಶಕ್ಕೂ ಒಳ್ಳೇದು. ರೀ ಕೃಷ್ಣೇಗೌಡ್ರೆ, ನಿಮ್ಗೂ ತಾಕತ್ತಿಲ್ಲ, ತಾಕತ್ತಿರೋರಿಗೂ ಬಿಡೋದಿಲ್ಲ. ನಮ್ಮ ನಾಯಕರಿಗೆ ರಾಜೀನಾಮೆ ಕೊಡ್ರಿ ಅಂತ ಹೇಳೋ ಧೈರ್ಯ ಏನ್ರಿ ನಿಮ್ಗೆ? ಬೇಕಾದ್ರೆ ನೀವು ರಾಜೀನಾಮೆ ಕೊಡ್ರಿ. ನೀವು ಕೊಡದೆ ಹೋದ್ರು ಇರ್ಲಿ ಅಂತ ಬಿಳಿ ಪೇಪರ್ ಮೇಲೆ ಸಹಿ ಹಾಕೊಟ್ಟಿದ್ರಲ್ಲ, ಅದ್ರ ಮೇಲೆ ರಾಜೀನಾಮೆ ಬರ್ದು ನೀವು ರಾಜೀನಾಮೆ ಕೊಟ್ಟಿದ್ದೀರಾ ಅಂತ ಹೇಳಿ ನಮ್ ನಾಯಕರು ನಾಳೆ ಅನೌನ್ಸ್ ಮಾಡ್ತಾರೆ. ಯಾಕ್ರಿ ಸುಮ್ನೆ ಮಾತಾಡ್ತೀರಾ? ಒತ್ತು ಹೊರಗಡೆ ಹಾಕ್ರಿ. ಶಾಂತಿ ಶಾಂತಿ. ಪ್ರಜಾಪ್ರತಿನಿಧಿಗಳು ನಾವು ನಾಗರಿಕರಾಗಿ ನಡ್ಕೋಬೇಕು. ಬಾಯಿಂದ ಶುದ್ಧವಾದ ಮಾತೆ ಬರ್ಬೇಕು. ನೋಡಿ, ನನ್ನ ನಾಯಕತ್ವ ನಿಮ್ಗೆ ಹಿಡಿಸದೇ ಇದ್ರೆ ಖಂಡಿತವಾಗಿಯೂ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ. ನನಗೆ ಆಸೆ ಇಲ್ಲ. ಆದ್ರೆ ನಾನು ರಾಜೀನಾಮೆ ಕೊಟ್ಟ ಮೇಲೆ ನಿಮ್ಮ ಪರಿಸ್ಥಿತಿಗಳ ಬಗ್ಗೆ ಯೋಚನೆ ಮಾಡಿ
ಬೇಡಿ 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 ನೀವು ರಾಜೀನಾಮೆ ಕೊಡ್ಬೇಕು. ನೀವು ಅಂದ್ರೆ ಪಾರ್ಟಿ, ಪಾರ್ಟಿ ಅಂದ್ರೆ ನೀವು. ನೀವಿದ್ರೇನೆ ರಾಮರಾಜ್ಯ ಆಗೋದು. ಕೃಷ್ಣೇಗೌಡ್ರೆ, ಬಹುಮತ ಕೇಳಿದ್ರ, ನೋಡಿದ್ರ? ಇಂಥ ಮುಟ್ಟಾಳು ಗುಂಪಿನಲ್ಲಿರೋದು ನನಗೆ ಇಷ್ಟ ಇಲ್ಲ. ನಾನು ನನ್ನ ಪಾರ್ಟಿ ಮೆಂಬರ್ಶಿಪ್ಗೆ ರಾಜೀನಾಮೆ ಕೊಡ್ತೀನಿ. ಬರ್ತೀನಿ. ನಮಸ್ಕಾರ. ಜೈ ಹಿಂದ್. ಶೇಷ ಹೋದ್ಮೇಲೆ ಈ ಕೃಷ್ಣ ಹುಟ್ಟಿ ಈಗ ಅವಶೇಷ ಆಗೋದಕ್ಕೆ ಹೋಗ್ತಿದ್ದಾನೆ. ಅಕ್ಷರ ದ್ರೋಹಿ ಇವನು. ಖಂಡಿತ ಆಪೋಸಿಷನ್ ಪಾರ್ಟಿಗೆ ಸೇರ್ಕೊಳ್ಳೋದು. ಯಾರು ಎಲ್ಲಾದ್ರೂ ಹೋಗಿ, ನಮಗೆ ಇರೋರು ಮುಖ್ಯ. ನಿಮಗೆಲ್ಲ ತಿಳಿದ ಹಾಗೆ ನಾನು ಬಹುಮತಕ್ಕೆ ತಲೆ ಬಾಗುವ. ನೀವೆಲ್ಲ ಏನ್ ಹೇಳ್ತಿರೋ ಹೇಳಿ.